ನಮಸ್ಕಾರ ಸರ್. ನಮಸ್ಕಾರ. ತುಂಬಾ ಒಂದು ಅದ್ಭುತವಾದ ಆನೆ ಚಾಮರಾಜನಗರ ಜಿಲ್ಲೆಯ ಮಳೆಯೂರು ವಿಭಾಗದಲ್ಲಿ ಹಿಡಿತಾರೆ ಸರ್. ಅದಾದ್ಮೇಲೆ ಇವತ್ತು ಇನ್ನೊಂದು ಸುದ್ದಿ ಅಂತ ಹೇಳಿದ್ರೆ, ಏನು ಟಿ ನರಸೀಪುರ ಇದೆ, ಇಲ್ಲೊಬ್ರು ಆನೆ ದಾಳಿಗೆ ಬಲಿ ಆಗ್ತಾರೆ. ಅದೇ ರೀತಿನೇ ಏನು ಬಾಳೆಹೊನ್ನೂರು ಕಾಡಲ್ಲಿ ಒಂದು ಅದ್ಭುತವಾದ ಆನೆ ಆ ಭಾಗಕ್ಕೆ ಬರುತ್ತೆ, ಅದನ್ನೂ ಒಬ್ಬ ವ್ಯಕ್ತಿಯ ಬಲಿ ತಗೊಳುತ್ತೆ ಸರ್. ಏನ್ ಸರ್ ಇದು? ಮೊನ್ನೆ ಆನೆ ಹಿಡ್ದಿದ್ದು ಎಲ್ಲಿ ಸರ್? ಯಾವ ಆನೆ ಇದು? ಇದ್ರ ಹೆಸರು ಬೈರಾ ಅಂತ ಹೆಸರಿಟ್ಟಿದ್ರಿ ಇಲ್ಲಿ. ಯಾಕಂದ್ರೆ ಮೂಡಿಗೆರೆ ಬೈರಾನ ಅಥವಾ ಇದ್ಯಾವ್ದಾದ್ರು ಬೇರೆ ಬೈರಾನ ಸರ್ ಇದು? ಚಾಮರಾಜನಗರ ಒಳ್ಳೆ ಕಾಡು, ಜೊತೆಗೆ ಆನೆಗಳ ತವರು ಮನೆ. ಚಾಮರಾಜನಗರ ಇರ್ಬೋದು, ಕಾಕನಕೋಟೆ ಇರ್ಬೋದು, ಬಳ್ಳೆ ಆನೆ ಕ್ಯಾಂಪ್ ಇರ್ಬೋದು, ಇವೆಲ್ಲ ವರ್ಲ್ಡ್ ಫೇಮಸ್ ಅವು. ಏನ್ ಚಾಮರಾಜನಗರ ಇದೆ, ಇದು ಹಿಂದಿಂದಲೂ ಆನೆಗಳದ್ದ ತವರು ಮನೆ. ಜೊತೆಗೆ ಇಲ್ಲಿರೋ ಆನೆಗಳು ಒಳ್ಳೆ ಸ್ಥಳೀಯ ಆನೆಗಳು, ಒಳ್ಳೆ ಹೈಬ್ರಿಡ್ ಆನೆಗಳು. ದೊಡ್ಡ ದೊಡ್ಡ ಕುಂಭಸ್ಥಳಗಳು, ಎತ್ತರದ ನಿಲುವು, ಉದ್ದನೆ ಬಾಲ, ದೊಡ್ಡ ಕೋರೆಗಳುಳ್ಳ ಆನೆಗಳು. ಇಲ್ಲಿ ಇದೆಲ್ಲ ನಾಗರಹೊಳೆ, ದೇವಲಪುರ ಕಾಡುಗಳು, ಇವೆಲ್ಲ ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಕಾಡುಗಳು. ಅಲ್ಲಿ ಒಂದು ದೇವಲಪುರ ಅಂತ ಒಂದು ಕಾಡಿದೆ, ಅಲ್ಲೇ ಒಂದು ಸರಬೂರು ಡ್ಯಾಮ್ ಇದೆ. ಕಬಿನಿ ನದಿಗಳು ಆಮೇಲೆ ಅದರ ಉಪನದಿಗಳು ಎಲ್ಲವನ್ನು ಸೇರಿಸಿ ಅಲ್ಲೊಂದು ಡ್ಯಾಮ್ ಕಟ್ಟಿದ್ದಾರೆ ಬೆಟ್ಟಗಳ ಮಧ್ಯ. ಅಲ್ಲಿ ಅದಕ್ಕೆ ದೇವಲಾಪುರ ಅಂತ ಹೆಸರು. ದೇವಲಾಪುರದಲ್ಲಿ ಈಗಲೂ 30ಕ್ಕೂ ಹೆಚ್ಚು ಆನೆಗಳಿದಾವೆ. ಆನೆಗಳು ಆಹಾರ ಅರಿಸಿ ಬರೋದು, ಅಲ್ಲಿ ಜೋಳ, ರಾಗಿ, ಭತ್ತ ತಿನ್ನಕ್ ಬರೋದು, ಇದೆಲ್ಲ ಇದ್ದುದ್ದೆ. ಮತ್ತೆ ಆನೆಗಳದ್ದು ಉಪದ್ರ ಜಾಸ್ತಿ ಆಗ್ತಾ, ಆನೆಗಳ ಉಪದ್ರ ಅನ್ನೋಕ್ಕಿಂತ ಹಿಂದೆ ಇದ್ದ ಕಾಡೆಲ್ಲ ಕ್ರಮೇಣ ಕ್ಷೀಣಿಸ್ತಾ ಬಂತು. ಜನಸಂಖ್ಯೆ ಜಾಸ್ತಿ ಆದಂಗು ಒತ್ತುವರಿ ಜಾಸ್ತಿ ಆಯ್ತು. ಆನೆಗಳನ್ನ ಕಾಡನ್ನೆಲ್ಲ ಕಡ್ದು ಎಲ್ಲ ಹೊಲ ಮಾಡಿರು. ಇಲ್ಲಿ ಕಾಫಿ ತೋಟ ಮಾಡಿರು. ಸೌತ್ ಕೇಂದ್ರದಲ್ಲಿ ಅಡಿಕೆ ತೋಟ ಮತ್ತೆ ರಬ್ಬರ್ ತೋಟ ಮಾಡಿರು. ಹಾಗೆ ಆಮೇಲೆ ಏನಾಗ್ತದೆ, ದೇವಲಪುರ ಕಾಡಿಗೆ ರೈಲ್ವೆ ಬ್ಯಾರಿಕೇಡ್ ಹಾಕಿ ಒಂದು ಬೇಲಿನೇ ಮಾಡ್ತಾರೆ. ಆದ್ರೂ ಆನೆಗಳು ಅಲ್ಲಿ ಇಲ್ಲಿಂದ ಬರ್ತಾ ಇರ್ತವೆ. ಇಲ್ಲಿ ಆನೆಗಳು ಒಂದು 3-4 ಆನೆಗಳು ಸತತವಾಗಿ ದಾಳಿ ಮಾಡ್ತಾ ಇರ್ತವೆ. ಅದರಲ್ಲಿ ಹಳ್ಳಿ ಜನಗಳು ಒಂದು ಆನೆಗೆ ಬೈರ ಅಂತ ಹೆಸರಿಡ್ತಾರೆ. ಅದು ನಮ್ಮ ಮೂಡಿಗೆರೆ ಬೈರ ಅಲ್ಲ. ಅದರ ಸಹಚಾರ ಒಂದಕ್ಕೆ ಕಾಳಿಂಗ ಅಂತ ಹೆಸರಿಡ್ತಾರೆ. ಆಮೇಲೆ ಬೈರನ ಕಣ್ಣು ಇದ್ದಕ್ಕಿದ್ದಂಗೆ ಅದರದ ಬಲಗಣ್ಣು ಹೋಗ್ತದೆ. ನಾವು ವಿಚಾರಿಸಿದ ಪ್ರಕಾರ, ಅಲ್ಲಿ ಹಳ್ಳಿಯವರು ಹೇಳೋ ಪ್ರಕಾರ, ಸರ್ ಇಲ್ಲಿ ಯಾವುದೇ ಗನ್ಗಳಿಲ್ಲ, ಯಾರ ಹತ್ರನೂ ಲೈಸೆನ್ಸ್ ಇದ್ದ ಗನ್ನು ಇಲ್ಲ, ಯಾವ ಗನ್ನುಗಳಿಲ್ಲ. ಇದು ಫಾರೆಸ್ಟ್ನವ್ರು ಹೊಡೆದು ಗುಂಡೇಟಿಗೆ ಅದ್ರದ್ದು ಒಂದು ಕಣ್ಣು ಹೋಗಿದ್ದು ಅಂತ. ಆಮೇಲೆ ಈ ಆನೆ ಹೇಗೆ ಅಂದ್ರೆ, ತುಂಬಾ ಎತ್ತರದ ನಿಲುವು, ಒಳ್ಳೆ ಕುಂಭಸ್ಥಳ, ಒಳ್ಳೆ ಕೋರೆ, ಏನು ವಯಸ್ಸಾಗಿಲ್ಲ, ಒಂದು 30-35 ವರ್ಷದ ಒಳಗೆ ಇರಬಹುದು. ಈ ಆನೆಗೆ ಒಂದು ಕಣ್ಣು ಹೋಗಿರ್ತದೆ. ಆಮೇಲೆ ಇದು ಒಂದು ಏನು ಅಂದ್ರೆ, ರಾತ್ರಿ ಟಾರ್ಚ್ ಇದಕ್ಕೆ ಬಿಟ್ಟರೆ ಸಾಕು, ಆ ಬೆಳಕಿಗೆ ಬಂದು ಅಟ್ಯಾಕ್ ಮಾಡ್ತಾ ಇರ್ತದೆ. ಆ ರೀತಿ ಇದು ಆನೆ. ಆಮೇಲೆ ಜಾಸ್ತಿ ರೋಡಲ್ಲೇ ತಿರುಗಾಡ್ತಾ ಇರ್ತದೆ. ಈ ಕೆಲವು ದಿವಸ ಅಲ್ಲಿ 2 ಜನನ ಈ ಆನೆ ಸಾಯಿಸ್ತದೆ. ಒಬ್ಬನ್ನ ಹೊಲದಲ್ಲಿ ಸಾಯಿಸಿದ್ರೆ ಒಬ್ಬಳಿಗೆ ಒಂದು 5 ಗಂಟೆ ಟೈಮಲ್ಲಿ ಧರ್ಮದಕ್ಕೆ ಅಂತ ಬೆಳಿಗ್ಗೆ ಹೋದಾಗ ಆ ಟಾರ್ಚ್ ಬಿಟ್ಟಾಗ ಆ ಬೆಳಕಿಗೆ ಬಂದು ಅವನು ಸಾಯಿಸಾಗ್ತದೆ. ಆಮೇಲೆ ಈ ಆನೆನ ಹಿಡಿಯೋದು ಅಂತ ಆಗ್ತದೆ. ನಮ್ಮ ಎಲ್ಲ ಆನೆಗಳು ಇಲ್ಲಿಂದ ಹೋಗ್ತವೆ. ಅದರಲ್ಲಿ ಸುಗ್ರೀವನು ಹೋಗ್ತದೆ. ನಮ್ಮ ಇನ್ನು ಚಿಕ್ಕ ಹುಡುಗ 14-15 ವರ್ಷದ ಅಯ್ಯಪ್ಪ, ಈ ಆನೆಗಳೆಲ್ಲ ಹೋಗ್ತವೆ. ಈ ಅಯ್ಯಪ್ಪ ಬಾರಿ ಚೆನ್ನಾಗಿದ್ದಾನೆ ಸರ್ ಆನೆದು. ಹೌದು, ಕಟ್ಟುಮಸ್ತಾಗಿದ್ದಾನೆ. ಒಳ್ಳೆ ಒಬ್ಬ ಮಾವುತ. ಆಮೇಲೆ ಅಲ್ಲಿ ಹೋಗಿ ಆನೆನ ಟ್ರೇಸ್ ಮಾಡ್ತಾರೆ, ಡಾಟ್ ಮಾಡ್ತಾರೆ. ಈ ಆನೆ ಆ ಗಡಿಬಿಡಿಯಲ್ಲಿ ಹೋಗಿ ರೈಲ್ವೆ ಬ್ಯಾರಿಕೇಡಿಗೆ ಹೋಗಿ ಡ್ಯಾಶ್ ಹೊಡ್ಕೊಂಡು ಅಲ್ಲಿಗೆ ಬಿದ್ದೋಗ್ತದೆ. ಆಮೇಲೆ ಇದನ್ನ ಕಟ್ಟಿ ಬಂದು ಬಂಡೀಪುರದ ರಾಂಪುರ ಕ್ಯಾಂಪಿಗೆ ಕಳಿಸ್ತಾರೆ. ಆದ್ರೆ ಈ ಇನ್ನೊಂದು ಆನೆನೂ ಅಲ್ಲಿದೆ, ಇನ್ನೂ ತುಂಬಾ ಆನೆಗಳು ಅಲ್ಲಿದೆ. ಈಗ ಆನೆಗಳ ದಾಳಿ ನಡೀತಲೇ ಇರ್ತದೆ. ಅಲ್ಲಿ ಆನೆಗಳದ್ದೇ ತವರು ಮನೆ ಇರ್ಬೇಕಾದ್ರೆ ಆನೆಗಳು ಬರ್ದಲೇ ಇರಲ್ಲ. ಈ ಕಾಡು ಹೇಗೆ ಸರ್? ಪಶ್ಚಿಮ ಘಟ್ಟದ ಕಾಡ ಅಥವಾ ಹೇಗೆ ಸರ್ ಇದು? ಇದು ಪಶ್ಚಿಮ ಘಟ್ಟದ ಕಾಡಲ್ಲ, ಪಶ್ಚಿಮ ಘಟ್ಟಗಳು ಅಲ್ಲ ಇದು. ಆದ್ರೆ ಇದ್ರ ಮಧ್ಯದಲ್ಲಿರುವ ಒಂದು ಅತ್ಯಂತ ಅಂದ್ರೆ ಭಾರಿ ಚಿಕ್ಕಾಗಿರೋ ಕಾಡುಗಳಲ್ಲಿ ಬಾರ್ಡರ್ ಅಲ್ಲಿ ಇರೋದು ಈ ಕಾಡು. ತುಂಬಾ ಒಂಥರ ಬುಷ್ ಕಾಡು ಅಂದ್ರೆ ಪೊದೆ ಕಾಡುಗಳು ಇಂದ ತುಂಬಿರೋ ಕಾಡು ಇದು. ಏನು ದೇವಲಾಪುರ ಕಾಡಿದೆಯಲ್ಲ, ಅಲ್ಲಿ ಎಲೆ ಉದುರುವ ಕಾಡುಗಳು. ಆಮೇಲೆ ಜೊತೆಗೆ ಅಂತ ಏನು ಒಂದೊಂದು ಕಾಡಿಗೆ ಒಂದೊಂದು ಮಹತ್ವ ಇರ್ತದೆ. ಪಶ್ಚಿಮಘಟ್ಟದ ಕಾಡೆ ಒಂಥರ ನಾಗರಹೊಳೆ ಬಾರ್ಡರ್ ಆಗಿರೋದ್ರಿಂದ ಇಲ್ಲೊಂದ್ ಸ್ವಲ್ಪ ಬೀಟೆ ಈ ರೀತಿ ಮರಗಳು ಅಲ್ಲಿ ಇರಬಹುದು ಆ ಬಾರ್ಡರ್ ಅಲ್ಲಿ. ಆದ್ರೆ ಈ ದೇವಲಾಪುರ ಕಾಡಲ್ಲಿ ಮಳೆ ಭಾರಿ ಕಡಿಮೆ ಬೀಳೋ ಜಾಗ ಆಗಿದ್ರಿಂದ ಪೊದೆ ಕಾಡುಗಳು, ಆ ರೀತಿ ಕಾಡಿದು. ಇದೇನು ಭಾರಿ ಅಂದ್ರೆ ಪೊದೆ ಕಾಡುಗಳಿಗಾಗಿರೋ ಕಾಡುಗಳು ಒಳಗಡೆ ಹೋದಾಗ ಒಂದೇ ದಾರಿ ಇಲ್ಲ, ಒಂದೊಂದು ದಾರಿ ಮಾತ್ರ ಇರ್ತದೆ, ಆನೆ ದಾರಿ. ಆ ದಾರಿಯಲ್ಲಿ ಆ ಕಾಡೊಳಗೆ ಹೋದ್ರೆ ತಪ್ಪಿಸ್ಕೊಳ್ಳೋಕೆ ಸುಲಭ ಅಲ್ಲ ನಮ್ಮ ಕಾಡುಗಳ ಹಾಗೆ.
ಆಮೇಲೆ ಇಲ್ಲೇ ಹತ್ರ ಏನು ಈಗ ದೇವಲಾಪುರ ಕಾಡಿನ ಮಳೆಯೂರು ವಿಭಾಗದ ಕಾಡು ಇದು ಅಂತ ಹೇಳ್ತಾರೆ. ನಮ್ಮ ಅರ್ಜುನ ಇದ್ದಿದ್ದ ಒಂದು ಕ್ಯಾಂಪು, ಬಳ್ಳೆ ಕ್ಯಾಂಪು ಇಲ್ಲೇ ಇರೋದು. ಈಗ ಅಲ್ಲಿ ಮಹೇಂದ್ರ ಇದ್ದಾನೆ, ಮಹೇಂದ್ರ ಆನೆ ಅಲ್ಲೇ ಇರೋದು ಈಗ ಬಳ್ಳೆ ಕ್ಯಾಂಪಲ್ಲೇ. ಇದೊಂದು ಭಾರಿ ಆನೆಗಳದ್ದೇ ಒಂದು ಕಾಡು ಅಂತ ಹೇಳ್ಬೋದು. ಜೊತೆಗೆ ಆನೆ, ಹುಲಿ, ಚಿರತೆ ಸರ್, HD ಕೋಟೆ ವಿಭಾಗ. ಹೌದು ಹೌದು, ಚಿರತೆ ಇಲ್ಲಿ ಅತಿ ಹೆಚ್ಚು. ಹಾಗಾಗಿ ಈಗ ರಾಂಪುರ ಕ್ಯಾಂಪಲ್ಲಿ ಈಗ ಅಲ್ಲಿದೆ. ಅದಕ್ಕೆ ಬೈರ ಅಂತ ನಮ್ಮ ಲೋಕಲ್ ನಮ್ಮ ಹಳ್ಳಿ ಜನರ ಹೆಸರಿಟ್ಟಿದ್ರು. ಹೌದು, ಆನೆ ದಂತ ಎಲ್ಲ ಚೆನ್ನಾಗಿದೆ, ಆದರೆ ಆನೆದು ಒಂದು ಬಲಗಣ್ಣು ಇಲ್ಲ. ಅದು ಗುಂಡೇಟಿಗೆ ಹೋಗಿರೋದು, ಗುಂಡೇಟಿಗೆ ಆ ಕಣ್ಣು ಹೋಗಿದ್ದು. ಆಮೇಲೆ ಇದು ಮನುಷ್ಯರು ಸಾಯಿಸಕ್ಕೆ ಶುರು ಮಾಡಿದ್ದು. ಅದಕ್ಕಿಂತ ಮೊದಲು ಇದು ಮನುಷ್ಯರು ಸಾಯಿಸ್ತಿರ್ಲಿಲ್ಲ ಈ ಆನೆ. ಮತ್ತೆ ಈಗ ಇನ್ನೊಂದು ಬಾಳೆಹೊನ್ನೂರಿನಲ್ಲಿ ಏನ್ ಸರ್ ಇದೊಂದು ದುರಂತ? ಬಾಳೆಹೊನ್ನೂರು ಭಾಗ ಅದು ಶೃಂಗೇರಿ ವಲಯಕ್ಕೆ ಸೇರ್ತದೆ. ಅಲ್ಲಿಂದ ಈಗ ನಿನ್ನೆ ಅಲ್ಲಿ ಆ ಭಾಗದಲ್ಲಿ ಒಂದು ಭಾರಿ ದೊಡ್ಡ ಆನೆ ಒಂದಿತ್ತು. ತುಂಬಾ ದಿನಗಳಿಂದ ಒಂದು ಆನೆ ಇತ್ತು. ಆದ್ರೆ ಅಲ್ಲಿ ಹಿಂದೆ ಅಂಡವಾನಿಯಲ್ಲಿ ಒಂದು 3-4 ತಿಂಗಳ ಹಿಂದೆ ನಮ್ಮ ಕೊಡಗಿನ ಧೀರ ರಂಜನ್ ಅವರು ಒಂದು ನೆಲದಲ್ಲೇ ಹೋಗಿ ನಡ್ಕೊಂಡು ಹೋಗಿ ಒಂದು ಆನೆ ಹೊಡೆದ್ರು. ಆ ಆನೆ 2 ಜನನ ಸಾಯಿಸ್ತಿತ್ತು ಭದ್ರಾ ನದಿ ಹತ್ರ. ಆ ಕಾರ್ಯಾಚರಣೆಯಲ್ಲಿ ನಾನು ಅಲ್ಲಿದ್ದೆ. ಆ ಸಮಯದಲ್ಲಿ ನಾವು ಕಾಡಲ್ಲಿ ಹೋದಾಗ ಒಂದು ಭಾರಿ ದೈತ್ಯ ಆನೆ ಒಂದಿತ್ತು. ಆ ಆನೆ ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಆ ಆನೆ ಆ ಭಾಗದಲ್ಲಿ ಸುಮಾರು ಒಂದು 10-15 ಹಳ್ಳಿಗಳನ್ನ ಸುತ್ತಮುತ್ತ ತಿರ್ಗಾಡ್ಕೊಂಡಿತ್ತು. ಅಂಡವಾನಿ, ಭದ್ರಾ ನದಿ, ಪುರ, ಬೆರಣಗೋಡು ಅಂತ, ಆಮೇಲೆ ಹುಣಸಳ್ಳಿ, ಸಂಗಮೇಶ್ವರಪೇಟೆ, ಮತ್ತೆ NR ಪುರ ಭಾಗ, ಅಲ್ಲೆಲ್ಲ ಕುಂದೂರು ಫಾರೆಸ್ಟ್ ಅಂತ, ಇಲ್ಲಿ ನಮ್ಮ ಮೂಡಿಗೆರೆ ಭಾಗ, ಆ ಭಾಗದಲ್ಲೆಲ್ಲ ಓಡಾಡ್ಕೊಂಡಿದ್ದು. ಲಕ್ಕೋಳಿ, ಮುತ್ತೋಡಿ ಅಲ್ಲೆಲ್ಲ ಓಡಾಡ್ಕೊಂಡಿದ್ದು ಒಂದು ಭಾರಿ ದೊಡ್ಡ ಆನೆ ಇತ್ತು. ನಾನು ಹಿಂದೆ ಒಂದ್ಸತಿ ಆ ಭಾಗಕ್ಕೆ ಹೋದಾಗ ಅಲ್ಲೊಂದು ಅರಿಗೆ ಅಂತ ಒಂದು ಗ್ರಾಮ ಇದೆ, ಸಂಗಮೇಶ್ವರಪೇಟೆ, ಆಮೇಲೆ ಆ ಭಾಗದಲ್ಲಿ ಈ ಆನೆ ಇತ್ತು. ನಾವೇನಾದ್ರೊಳಗೆ ಕಾಡೊಳಗೆ ಹೋಗಿ ನೋಡ್ಲಿಲ್ಲ, ಆದರೆ ಅಲ್ಲಿ ಹಳ್ಳಿಯಲ್ಲಿ ಬಂದು ಹೇಳಿರು ಭಾರಿ ಒಂದು ದೊಡ್ಡ ಆನೆ ಬಂದು ನಿಂತಿದೆ ಅಂತ. ಅಲ್ಲೆಲ್ಲ ತಿರುಗಾಡಿಕೊಂಡು ಅದ್ರ ಪಾಡಿಗೆ ಅದಿತ್ತು. ಅದು ಯಾರಿಗೆ ಏನೂ ಮಾಡಿರಲಿಲ್ಲ. 45-50 ವರ್ಷದ ಆನೆ ಆಗಿರ್ಬೋದು. ಅದು ಭಾರಿ ಉದ್ದ ಕೋರೆಗಳು, ದೈತ್ಯಾಕಾರದ ಆನೆ ಅದು. ಆಮೇಲೆ ಏನಾಯ್ತು, ಈಗ ಕೆಲವು ದಿನಗಳ ಹಿಂದೆ ಶೃಂಗೇರಿ ವಲಯದ ಅಂದ್ರೆ NR ಪುರದ ಭಾಗದಲ್ಲಿ ಫಾರೆಸ್ಟ್ಗಳೆಲ್ಲ ಈ ಆನೆನ ಓಡಿಸ್ತಾರೆ ಅಲ್ಲಿಂದ. ಅದು ನನಗೊಂದು ಸುದ್ದಿ ಬಂದ ಪ್ರಕಾರ ಅಲ್ಲೊಂದು JCB ಮೇಲೆ ಅಟ್ಯಾಕ್ ಮಾಡ್ತು ಅಂತ ಬಹುಶಃ ಚಿತ್ರಹಿಂಸೆ ಕೊಟ್ಟರೆ. ಜೊತೆಗೆ ಅದರದ್ದೇ ಕಾಡು ಏನಿದೆ, ಅದರದ ವಾಸಸ್ಥಾನ ಇದೆ, ಅಲ್ಲಿಂದ ಅದನ್ನ ಜಾಗ ಖಾಲಿ ಮಾಡಿಸಿದ್ದಾರೆ, ಬಲಾತ್ಕಾರ ಆಗಿ ಓಡಿಸಿದ್ದಾರೆ. ಆ ಆನೆ ಸೀದಾ ಬಂದು ಅಲ್ಲಿಂದ ಸಂಗಮೇಶ್ವರಪೇಟೆ ಈ ಭಾಗ ಬಂದು ಹುಣಸೊಳ್ಳಿಯಿಂದ ಮುಂದೆ ಹೋದ್ರೆ ಅಲ್ಲಿ ಬೆರಣಗೋಡು ಮತ್ತು ಪುರ ಅಂತ ಒಂದು ಗ್ರಾಮಗಳು ಸಿಗ್ತವೆ. ಅವೆಲ್ಲ ಸುಮಾರು ಸಮುದ್ರ ಮಟ್ಟದಿಂದ 4,500 ಅಡಿಗಿಂತ ಎತ್ತರ ಇರೋದು ಜಾಗಗಳು. ಅಂದ್ರೆ ಬೆಟ್ಟಗಳು, ಅಲ್ಲಿ ಕಾಡು, ಎಸ್ಟೇಟ್ಗಳು, ಪಾಳು ಬಿದ್ದ ಎಸ್ಟೇಟ್ಗಳು ಎಲ್ಲ ಇವೆ. ಕಳೆದ ವರ್ಷ ನಾವು ಸಕಲೇಶಪುರ ಭಾಗದಿಂದ ಒಂದು 15 ಆನೆಗಳು ಹೋದಾಗ ಅಲ್ಲಿ ಆ ಆನೆಗಳು ಮುಂದೆ ಹೋಗದಂಗೆ ತಡೆಯಕ್ಕಾಗಿ ದಸರಾ ಆನೆಗಳು, ಏಕಲವ್ಯ ಮತ್ತೆ ಧನಂಜಯ ಉಳಿದ ಎಷ್ಟು ಒಂದು 5-6 ಆನೆಗಳನ್ನ ಅಲ್ಲಿ ಕಳಿಸಿರು. ಏನು ಹುಣಸೊಳ್ಳಿ ಭಾಗಕ್ಕೆ ಕಳಿಸಿ ಅಲ್ಲಿ ನನ್ನ ಕ್ಯಾಂಪಿಂಗ್ ಮಾಡಿದ್ರು, ಕ್ಯಾಂಪಲ್ಲಿ ಇಟ್ಟಿದ್ರು. ಆಮೇಲೆ ನಾವು ಒಂದ್ ದಿವಸ ಬೆಳಿಗ್ಗೆ ಈ ಆನೆಗಳ ಜೊತೆ 11 ಕಿಲೋಮೀಟರ್ ನಡೆದು ಹೋದ್. ಅಂದ್ರೆ ಅಲ್ಲಿ ಎತ್ತರವಾದ ಜಾಗ, ಬಟ್ಟೆ ಬಿಸಿಲಿತ್ತು. ನಾನು ನಡ್ಕೊಂಡೇ ಹೋದೆ. ನಾನು ಫಾರೆಸ್ಟ್ಗಳೆಲ್ಲ ಜೀಪಲ್ಲಿ ಬಂದ್ರು. ನಾವು ಆನೆಗಳ ಜೊತೆನೆ ನಡ್ಕೊ ಹೋದಾಗ ಏನು ನಿನ್ನೆ ಬೆಳಿಗ್ಗೆ ಪುರ ಅನ್ನೋ ಒಂದು ಗ್ರಾಮದಲ್ಲಿ ಒಬ್ಬ ಹಾವೇರಿ ಮೂಲದ ವ್ಯಕ್ತಿನ ಈ ಆನೆ ಸಾಯಿಸ್ತು, ಈ ದೊಡ್ಡ ಆನೆ. ಅಲ್ಲೇ ಹೋಗಿ ಅಲ್ಲಿ ಹೋದಾಗ ಅಲ್ಲೊಂದು ಮಲ್ಲಿಗೆ ಖಾನ್ ಎಸ್ಟೇಟ್ ಅಂತ ಒಂದು ಎಸ್ಟೇಟ್ನ ಪಾಳು ಬಿಟ್ಟಾರೆ. ಕೂಡ ಅನ್ನೋದು ಒಂದು ತೋಟ ಇದೆ, ಸುಮಾರು 60-70 ಎಕರೆ ತೋಟ. ಅಲ್ಲಿ ನಿನ್ನೆ ಬೆಳಿಗ್ಗೆ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಆನೆ ಬಂದು ಒಬ್ಬನು ಸಾಯಿಸಾಕಿದೆ. ಆಮೇಲೆ ಈಗ ಇದೇ ಆನೆ ಈ ಬಾಳೆಹೊನ್ನೂರು ಕಡೆಯಿಂದ ಅದನ್ನ ಬಲಾತ್ಕಾರ ಆಗಿ ಓಡಿಸಿದ ಆನೆ ಅಲ್ಲಿ ಅಡ್ಡ ಸಿಕ್ಕಿದೆ. ಇವನ ಮೇಲೆ ದಾಳಿ ಮಾಡಿದೆ. ಆದ್ರೆ ಅಲ್ಲಿ ಇನ್ನು ನಾವು ಕಳ್ಸತಿ ಹೋದಾಗ 6-7 ಆನೆಗಳಿದ್ದು ಆ ಜಾಗದಲ್ಲಿ, ಏನು ಪುರ ಗ್ರಾಮದಲ್ಲಿ. ಪುರ ಮತ್ತೆ ಬೆರಣಗೂಡು ಮಧ್ಯದಲ್ಲಿ ಒಂದು ಮಲ್ಲಿಗೆ ಖಾನ್ ಎಸ್ಟೇಟ್ ಅಂತ ಒಂದು ಪಾಳು ಬಿದ್ದಿದ್ದು ಒಂದು 200-250 ಕಾಡಿದೆ. ಒಳ್ಳೆ ನೀರಿದೆ, ಒಳ್ಳೆ ತಿಳಿಯಾದ ನೀರು, ವಾಟೆ ಬಿದಿರು ತರನೇ ಒಂದು ವಾಟೆ ಅಂತ ಇರುತ್ತೆ, ಅದಿದೆ, ಬಿದಿರು ಇದೆ. ಹಾಗಾಗಿ ಎಲ್ಲ ಆನೆಗಳು ಅಲ್ಲಿ ಹೋಗ್ತವೆ. ಅದೊಂದು ಸ್ವಲ್ಪ ಎತ್ತರದ, ಸುಮಾರು 4,500 ಅಡಿ ಸಮುದ್ರ ಮಟ್ಟದಂದ್ರೆ ಎತ್ತರ ಇರೋದ್ರಿಂದ ಅಲ್ಲಿಗೆ ಆನೆಗಳು ಹೋಗಿ ಕ್ಯಾಂಪ್ ಮಾಡ್ತವೆ. ಈಗ ಈ ಆನೆನ ನಮ್ಮ ಅಲ್ಲಿ ಭಾಗದ ಹುಡುಗರುಗಳು, ETF ಹುಡುಗರುಗಳು ಹೋಗಿ
ಇವತ್ತು ಬೆಳಿಗ್ಗೆ ಆ ಆನೆ ವಿಡಿಯೋ ಫೋಟೋ ಎಲ್ಲ ಸಿಕ್ಕಿದೆ. ಅಲ್ಲಿ ಹಳ್ಳಿಯರು ಎಸ್ಟೇಟಿನ ಓನರ್ಗಳು ವಿಡಿಯೋ ಕಳಿಸಿದ್ದಾರೆ, ನನಗೂ ಸ್ವಲ್ಪ ಸಿಕ್ಕಿದೆ. ಅದು ದೈತ್ಯ ಆನೆ, ಅದರ ಮಾರು ಉದ್ದ ಕೋರೆ ಇದೆ. ಆಮೇಲೆ ಇನ್ನೊಂದು ಅಲ್ಲೇ ಒಂದು ಆನೆ ಕಂಡು ಬಂದಿದೆ, ಅದ್ರದ್ದು ಸಿಂಗಲ್ ಕೋರೆ ಆನೆ. ಅದ್ರದ್ದು ಬಲಕೋರೆಗಳು ಮಾತ್ರ ಇರೋದು, ಎಡಕೋರೆ ಬಿದ್ದೋಗಿದೆ. ಬಲಕೋರೆ ಭಾರಿ ಸ್ಟ್ರಾಂಗ್ ಆಗಿರೋದು. ಮತ್ತೊಂದು ಹೆಣ್ಣಾನೆ, ಅದ್ರ ಜೊತೆ ಒಂದು ಮರಿ, ಎಲ್ಲವೂ ಒಟ್ಟಿಗೆ ಇದೆ. ಆದ್ರೆ ಅವು ಇರೋ ಜಾಗ ಭಾರಿ ದುರ್ಗಮವಾದ ಜಾಗ, ಭಾರಿ ಕಲ್ಲು ಬಂಡೆಗಳು ಮತ್ತೆ ಸಿಕ್ಕಾಪಟ್ಟೆ ಇಳಿಜಾರು ಇರೋಂಥ ಜಾಗ. ಅಲ್ಲಿ ನಮ್ಮ ಸಾಕಿದಾನೆ ಹೋಗೋದೇ ಕಷ್ಟ ಅಂತ ಜಾಗದಲ್ಲಿ ಬಿಟ್ಟವೆ. ಇಲ್ಲಿ ಈ ಆನೆ ಅಲ್ಲಿಗೆ ಹೋಗಿದೆ. ಅದಕ್ಕೆ ಇಷ್ಟು ದಿವಸ ಯಾರನ್ನೂ ಕೊಲ್ಲುದಾನೆ ಇನ್ನೇ ಯಾಕೆ ಕೊಲ್ತಂದ್ರೆ, ಆ ಒಂದು ಆನೆ ಒಬ್ಬ ಮನುಷ್ಯನ ಮೇಲೆ ದ್ವೇಷ ಬೆಳೆಸ್ಕೊಳಕ್ಕೆ ಇಲ್ಲ ಮೇಲೆ ಅಟ್ಯಾಕ್ ಮಾಡಕ್ಕೆ ಕಾರಣ ಆ ಆನೆಗಾದ ಹಿಂಸೆ, ಇಲ್ಲ ದೈಹಿಕ ಹಿಂಸೆ ಆಗಿರ್ಬೋದು, ಇಲ್ಲ ಅದಕ್ಕೆ ಅಲ್ಲಿಂದ ಬಲಾತ್ಕಾರ ಆಗಿ ಕಳಿಸ್ಬೇಕಾರೆ ಗನ್ ಶಾಟ್ಗಳು ಆಗಿರ್ಬೋದು. ಆ ನೋವಿನಿಂದ, ಇಲ್ಲ ಆ ಗಾಯಕ್ಕೆ ಬಿದ್ದ ಆ ಹುಳ ಅಂದ್ರೆ ಒಂದು ಗಾಯ ತಿನ್ನ ಅಂತ ಹುಳುಗಳು ಆ ಗಾಯಕ್ಕೆ ಬಿದ್ದ ಆ ನೋವು, ಆ ಉರಿ, ಆ ಹಿಂಸೆಗೆ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡಿರ್ಬೋದು. ಆನೆಗಳ DNA ಏನು ವಂಶವಾಹಿನಿಯಲ್ಲೇ ಇದೆ. ಅವು ಸೇರ್ತಿರಿಸಿನ ಮನೋಭಾವನೆ ಇರೋಂಥ ಪ್ರಾಣಿ ಅದು. ಇಲ್ಲಿ ಯಾವುದೋ ನಾವೊಂದು ಸುರಕ್ಷಿತ ಜಾಗದಲ್ಲಿ ನಿಂತ್ಕೊಂಡು ಆನೆ ಗುಂಡೊಡೆದೋ ಇಲ್ಲ ಗಾಯ ಮಾಡಿ ಕಳಿಸಿದ್ರೆ ಅದು ಅಲ್ಲಿ ಇನ್ನೊಬ್ಬ ಯಾವನೋ ಒಬ್ಬ ಪಾಪದ ಅಮಾಯಕನನ್ನ ಸಾಯಿಸ್ತದೆ. ನೆನ್ನೆನೂ ಅದೇ ಆಗಿರೋದು. ಅದರ ವಾಸಸ್ಥಾನದಿಂದ ಬಲಾತ್ಕಾರ ಆಗಿ ಓಡಿಸಿ ಅಲ್ಲಿ ಯಾವುದೋ ಒಂದು JCB ಮೇಲೆ ಅಟ್ಯಾಕ್ ಮಾಡ್ತು ಅಂತಲ್ಲ ನಂಗೆ ಆ ಬಾಳೆಹೊನ್ನೂರು ಭಾಗದ ಹುಡುಗರು ನಿನ್ನೆ ನಂಗೆ ಫೋನ್ ಮಾಡಿ ಹೇಳಿರು. ಈ ವ್ಯಕ್ತಿ ಮೇಲೆ ದಾಳಿ ಹೇಗ್ ಮಾಡ್ತಂತೆ ಸರ್? ಅಂದ್ರೆ ಕಾಫಿ ಎಸ್ಟೇಟ್ ಅಲ್ಲಿ ಕೆಲಸ. ಇವನು ಬೆಳಿಗ್ಗೆ ಅವರ ಲೇಬರ್ ಕ್ವಾರ್ಟರ್ಸ್ ಹತ್ರ ನಡ್ಕೊ ಹೋಗ್ಬೇಕಾದ್ರೆ ಆನೆ ಅಡ್ಡ ಬಂದಿದೆ. ಇವನು ಆನೆಗೆ ಅಡ್ಡ ಸಿಕ್ಕೇನೆ. ಅದು ಇವನು ಹಾವೇರಿ ಮೂಲದ ವ್ಯಕ್ತಿ. ಸಡನ್ ಮುಖಾಮುಖಿಯಾಗಿದೆ. ಆನೆ ಸೊಂಡ್ಲಲ್ಲಿ ದೂಕಿ ಒಂದು ಎದೆ ಮೇಲೆ ಕಾಲಿಟ್ಟು ಸೀದಾ ಹೋಗಿದೆ. ಮತ್ತೆ ಎದೆ ಮೇಲೆ ಒಂದು 6 ಟನ್ ಆನೆ ಎದೆ ಮೇಲೆ ಕಾಲಿಟ್ರೆ ಆ ಮನುಷ್ಯನ ಕತೆ ಏನಾಗ್ತದೆ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಆದ್ರೆ ಹಿಂದೆ ಕರಡಿ ಆನೆ ಮನುಷ್ಯರದ ವಾಸನೆ ಇಲ್ಲ, ಮನುಷ್ಯರದ ಧ್ವನಿ ಇಲ್ಲ, ಮೊಬೈಲ್ ಸೌಂಡಿಗೆ ಬಂದು ಅಟ್ಯಾಕ್ ಮಾಡಿ ಇಲ್ಲ ದಾಳಿ ಮಾಡಿ ಸಾಯಿಸ್ತಿತ್ತು. ಆದ್ರೆ ಈ ಆನೆ ಹಾಗಲ್ಲ. ಸಡನ್ ಬಹುಶಃ ಮುಖಾಮುಖಿ ಆದಾಗ ಆಮೇಲೆ ಅಲ್ಲಿ ಹುಡುಗರು ಎಲ್ಲ ಸೇರಿ ಯಾವ್ದು ಆನೆ ಅಂತ ಟ್ರೇಸ್ ಮಾಡಿದ್ದಾರೆ. ಅವ್ರು ಹೇಳೋದು ಅಲ್ಲಿ 3-4 ಆನೆ ಅದರಲ್ಲಿ ಇದೇ ಆನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಆನೆ ಆನೆ ಸಾಯಿಸ್ತು ಅಂತ ಯಾರಿಗೂ ಗೊತ್ತಿಲ್ಲ, ಯಾರು ಕಣ್ಣಾರೆ ನೋಡಿಲ್ಲ. ಹಾಗಾಗಿ ಈ ಆನೆ ಅಂತ ಹೇಳ್ತಾ ಇದ್ದಾರೆ. ಈ ಆನೆನೇ ಆಗಿದ್ರೆ ಇದೊಂದು ಭಯಂಕರ ದೈತ್ಯಾಕಾರದ ಆನೆ. ಇದು ಬಹುಶಃ ನಮ್ಮ ಕ್ಯಾಂಪಲ್ಲಿರೋ ನಮ್ಮ ದಸರಾಕ್ ಹೋಗೋ ಆನೆಗಳಿರ್ಬೋದು, ಶಾಂತ ಇಲ್ಲ ನಮ್ಮ ಶ್ರೀಕಂಠ ದತ್ತ ಒಡೆಯರ್ ಇಲ್ಲ ಸುಗ್ರೀವ ಆನೆಗಳ ರೀತಿನೇ ಅಷ್ಟೇ ಸಾಕಾನೆ ಭೀಮ. ಆ ರೀತಿ ಇದೆ ಈ ಆನೆ. ಸುಮಾರು 45-50 ವರ್ಷದ ಆನೆ ಆಗಿರ್ಬೋದು. ಬಹುಶಃ ಮದನೂ ಬಂದಿರ್ಬೋದೇನೋ, ಅಷ್ಟ ಆಗಿದೆ. ಸೊ ಇದ್ರ ಮಧ್ಯೆ ಇವತ್ತು ಇನ್ನೊಂದು ಕಡೆ ಸರ್, ಇಲ್ಲಿ ಟಿ ನರಸೀಪುರದಿಂದ ನಂಜನಗೂಡು ಮಧ್ಯ ಆನೆಗೆ ಬಲಿಯಾಗಿದ್ದಾನೆ ರಾಜ್ಯದಲ್ಲಿ. ರೈತ ಕಬ್ಬಿನ ಗದ್ದೆಗೆ ನೀರು ಕಟ್ಟಕ್ ಹೋದಾಗ ಹಗಲೇ ಆನೆ ದಾಳಿ ಮಾಡಿ ಅದು ಆನೆ ಭಾರಿ ದೊಡ್ಡ ಆನೆ ಏನಲ್ಲ, ಸಾಮಾನ್ಯ ಒಂದು ಮೀಡಿಯಂ ಆನೆ. ನಾನು ಅದ್ರದ್ದು ವಿಡಿಯೋ ನೋಡಿದೆ. ಅದು ಮೀಡಿಯಂ ಆನೆ ಆದ್ರೂ 18-20 ವರ್ಷದ ಆನೆ ಇರ್ಬೋದು. ಅಂತ ಆನೆಗಳೇ ಭಾರಿ ಸ್ಪೀಡಾಗಿ ಬಂದು ದಾಳಿ ಮಾಡೋದು. ಈಗಾಗಲೇ 2 ದಿವಸದಲ್ಲಿ 2 ಜನ ಸತ್ತೋಗಿದ್ದಾರೆ. 2 ಜನನ ಸರ್ ಒಟ್ಟು? ಆದ್ರೆ ಇಲ್ಲಿ ನಮ್ಮ ಬಾಳೆಹೊನ್ನೂರು ಭಾಗದಲ್ಲಿ ಒಬ್ಬ, ಟಿ ನರಸೀಪುರ ಕಬ್ಬಿನ ತೋಟದಲ್ಲಿ ಒಬ್ಬ, 2 ಜನ ಸತ್ತೋಗಿದ್ದಾರೆ 2 ದಿನ. ಸೊ ಈಗ ಬಾಳೆಹೊನ್ನೂರು ಆನೆನ ಹಿಡಿತಾರಂತ ಏನ್ ಸುದ್ದಿ ಇದೆನಾ ಸರ್? ಹಿಡಿಯಕ್ಕೆ ಅಂತ DF ಅವ್ರೇನ ಪರ್ಮಿಷನ್ ಕೇಳಿದ್ದಾರೆ ಅಂತ ನನಗೊಂದು ಸುದ್ದಿ ಬಂತು. ಆದ್ರೆ ಅಂತ ದೈತ್ಯ ಆನೆಗಳನ್ನ ಮೇಲೆ ಇದು ಆಕಸ್ಮಿಕ ಘಟನೆ, ಊರೊಳಗೆ ಏನು ಬಂದಿಲ್ಲ. ಈಗ ಟಿ ನರಸೀಪುರ ಆಗಿರ್ಬೋದು, ಸರಗೂರು ಭಾಗದಲ್ಲಿ ಆಗಿರ್ಬೋದು, ಇಲ್ಲ ಮೊನ್ನೆ ನಮ್ಮ ಬೇಲೂರು ಭಾಗದಲ್ಲಿ ಊರೊಳಗೆ ಬಂದು ಸಾಯಿಸಿದ ಆನೆಗಳಾದ್ರೆ ಅದು ಬೇರೆ ತರ, ಇದು ಬೇರೆ ತರ. ಇದು ಇಷ್ಟವರೆಗೂ ಯಾರಿಗೂ ಏನು ಮಾಡ್ದಿಲ್ಲ ಆನೆ. ಇದು ಸುಮಾರು 35-45 ವರ್ಷದ ಆನೆ. ಇರೋ ಕಾಡಲ್ಲಿ ಅದನ್ನ ಹಿಡಿಯಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮತ್ತೇನಾದ್ರು ಡಾಕ್ ಮಾಡಿರು ಈ ಆನೆ ಎಲ್ಲಾರು ಇಳಿಜಾರಲ್ಲಿ ತಲೆ ಕೆಳಗಾಗಿ ಬಿದ್ರೆ ಈ ಆನೆ ಸತ್ತೋಗ್ತದೆ. ಭಾರಿ ಕಷ್ಟ ಅಂತೀರಾ ಸರ್? ಹೌದು. ಆಮೇಲೆ ಅದನ್ನ ಹಿಡಿದು ಎಳ್ಕೊಂಡ್ ಬರೋಕ್ಕೂ ಕಷ್ಟ. ಅಷ್ಟೇ ಅಲ್ಲ, ಅಲ್ಲಿ ಆನೆ ಮೇಲೆ ಕೂತ್ಕೊಂಡು ಹೋಗಿ ಆನೆ ಹೊಡಿಯಕ್ ಕಷ್ಟ. ಯಾಕೆಂದ್ರೆ ಇನ್ನೊಂದು ಸಿಂಗಲ್ ಕೊಂಬು ಆನೆನು ಅದು ತುಂಬಾ ಸ್ಟ್ರಾಂಗ್ ಇದೆ, ಜೊತೆಗೆ ಈ ಆನೆನು ಸ್ಟ್ರಾಂಗ್ ಇದೆ. ಸಾಕಿದ ಆನೆಗಳನ್ನು ನೋಡ್ಬೇಕು. ಮತ್ತೊಂದು ಮದ ಬಂದಿರ್ಬೋದು, ಇಲ್ಲ ಮದ
ಮದ ಇರ್ಬೋದು ಇದರಲ್ಲಿ, ಯಾಕೆಂದ್ರೆ ಈ ಆನೆಯ ಚಲನವಲನ ನೋಡಿರೋದಕ್ಕೆ ಮದ ಬಂದಿದೆ ಅನಿಸ್ತದೆ ನನಗೆ. ಸೊ ಒಟ್ಟಾರೆ ಏನನ್ನೋದು ಗೊತ್ತಾಗುತ್ತೆ ಸರ್ ನಾಳೆ ನಾಡಿದ್ದು. ಹೌದು, ಈ ಆನೆ ಅಲ್ಲಿಂದ ಏನು ಬೆರಣಗೂಡು ಪುರ ಆ ಭಾಗ ಬಿಟ್ಟು ಬೇರೆ ಕಡೆ ಹೋದ್ರೆ ಅದನ್ನ ಹಿಡಿಯಕ್ಕೆ ಸುಲಭ. ಈಗ ಇರೋ ಪ್ಲೇಸಲ್ಲೇ ಹಿಡಿಯಕ್ಕೆ ಅಷ್ಟು ಸುಲಭದ ಮಾತಲ್ಲ. ಹಿಡಿದ್ರು ಅದನ್ನ ಹಿಡಿದು ಎಳ್ಕೊ ಬರೋದು ಅಷ್ಟು ಸುಲಭ ಇಲ್ಲ. ಕಷ್ಟ ಅಂತೀರಾ? ಹೌದು.